ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಬೈರತಿ ಅವರು, ಆಮೇಲೆ ಇವತ್ತು ರಾಮಲಿಂಗ ರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪ ಅವರು, ಹೈಯರ್ ಎಜುಕೇಷನ್ ಮಿನಿಸ್ಟರು, ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು, ಹಾಗೂ ತಂಗಡಿಗೆಯವರು, ನಮ್ಮ ಹಿಂದುಳಿದ ವರ್ಗದ ಇಲಾಖೆಯ ಸಚಿವರು ಅವರು, ಆಮೇಲೆ ನಮ್ಮ ಪವರ್ ಮಿನಿಸ್ಟ್ರು ಕೆ ಜೆ ಜಾರ್ಜ್ ಅವರು ಮತ್ತು ಇನ್ನುಳಿದ ಎಲ್ಲ ಸಚಿವರು ಕೂಡ, ಅನೇಕ ಸಚಿವರು ಅವರ ಸಂಬಂಧಿಸಿದ ಕಾಮಗಾರಿಗಳಿದ್ದಂಥ ಸಚಿವರೆಲ್ಲರೂ ಕೂಡ ಬಂದಿದ್ದಾರೆ, ಆಗಮಿಸ್ತಿದ್ದಾರೆ. ಇವತ್ತು ಪ್ರಮುಖವಾಗಿ 3 ಅಲ್ಲಿ ಕಾರ್ಯಕ್ರಮಗಳು. ಒಂದನೇದು ತಮಗೆಲ್ಲರೂ ಗೊತ್ತಿದೆ, ಅನೇಕ ದಶಕಗಳ ಕಾಲ, ಇವತ್ತು 3-4 ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ತಾಯಿ ಅವರ, ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಸರ್ಕಲ್ ಆಗಬೇಕು, ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಆಶಯವನ್ನ ಅದು ನಮ್ಮ ಹಿರಿಯರಾದಂಥ ಶಂಕರಗೌಡ ಪಾಟೀಲ್ ಸೋಮನಹಳ್ಳಿ ಬಹಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದರು. ನಾನು ಕೂಡ ಅದನ್ನು ಅರ್ಥೈಸ್ಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ರಸ್ತೆ ಬಹಳ ಒಂದು ಅಚ್ಚುಕಟ್ಟು ಆದಂಥ ಪ್ರದೇಶದಲ್ಲಿರುವುದರಿಂದ ಟ್ರಾಫಿಕ್ ಮತ್ತು ಬಸ್ ನಿಲ್ದಾಣಗಳು ಬಸ್ಗಳಿಂದ ಅಲ್ಲಿ ಆ ಕಾರಣದ ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಒಂದು ದಿವಸ ಸರ್ಕಲ್ ಒಂದು ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ನ ಒಂದು ನಿರ್ಣಯನೂ ಕೂಡ ಇರುವುದರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ, ಮೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ನಾನು ಒಂದು ದಿವಸ ನಿರ್ಣಯ ಮಾಡಿ ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ದಿವಸ ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಆಗಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನ ಇವತ್ತು ಮುತುವರ್ಜಿ ವಹಿಸಿ ನಾನು ನಮ್ಮ ಏನು MD ಅವರ ಗುಲ್ಬರ್ಗ ನಮ್ಮ MD ಅವರಿಗೆ ಅಂದು ಇದು ಮಾಡಿಸಿ ಅವರಿಂದ ಒಂದು ಆದೇಶವನ್ನ ಮಾಡಿ ಪ್ರಪೋಸಲ್ ಮಾಡಿ ಸರ್ಕಾರ ಕಳಿಸಿ ಇವತ್ತು ಒಂದು 60/40 60/40 ಒಂದು ಜಮೀನನ್ನ ಇವತ್ತು ದಿವಸನ ಮುಂದೆ ನಂತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲ ಬೇರೆ ಶಿಕ್ಷೆ ಕೊಡಿಸಿ ಅವತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ 2013-18 ಅವಧಿಯಲ್ಲಿ ಅವರು ಮತ್ತು ಕೂಡಲ ಸಂಗಮ ಶ್ರೀಗಳು ಪಂಚಮಸಾಲಿ ಜಗದ್ಗುರು ಇವತ್ತು ಬಸವೋತ್ತಂಜಯ ಸ್ವಾಮೀಜಿಯವರು ಇವತ್ತು ಎಲ್ಲರೂ ಕೂಡಿ ಅದನ್ನ ನಾವು ಅಡಿಗಲ್ಲನ್ನ ಹಾಕಿದ್ವಿ. ಈಗ ಮೂರ್ತಿ ರೆಡಿಯಾಗಿದೆ, ಆ ಮೂರ್ತಿ ಅನಾವರಣಗೊಳಿಸುವಂತ ಒಂದು ಮತ್ತು ನಾನು ವಿಚಾರ ಮಾಡಿದೆ, ಇವತ್ತು ಮೂರ್ತಿ ವೀರರಾಣಿ ಚೆನ್ನಮ್ಮ ಅವರ ಮೂರ್ತಿ ಆಗಿದೆ, ಆ ಬಸ್ ಸ್ಟ್ಯಾಂಡಿಗೂ ಕೂಡ ಅವ್ರ ಹೆಸರು ಇಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಯಾವ ಹೆಸರು ಕೊಟ್ಟರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗೋದಿಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ. ಸ್ಟ್ಯಾಚ್ಯೂ ಇಟ್ಕೊಂಡು ಅವ್ರದೇ ಹೆಸರನ್ನ ಬಸ್ ನಿಲ್ದಾಣ ಮಾಡಿದ್ರು ಅಂತ ಹೇಳಿ ತಿಳ್ಕೊಂಡು ಅವ್ರ ಹೆಸರನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಸಂತೋಷದಿಂದ ನಾನು ಅದ್ರ ಮೇಲೆ ಆದೇಶವನ್ನು ಮಾಡಿ ರಾಮಲಿಂಗ ರೆಡ್ಡಿ ಅವರು ಬಹಳ ವಿಶ್ವಾಸಕ್ಕೆ ತಗೊಂಡು ದಿವಸ ನಾವು ಅದನ್ನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ಹೇಳಿ ನಾಮಕರಣ ಕೂಡ ಅದನ್ನ ಮುಖ್ಯಮಂತ್ರಿಗಳು ಒಂದು ದಿವಸ ನಾಮಕರಿಸ್ತಾರೆ. ಈ 2 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು. ಅದ್ರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು ಏನ್ರಿ ಇವ್ರು ಏನ್ ಹೇಳಿದ್ರು, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, 12 ವರ್ಷ ಹೋಗ್ಲಿ ಆಗ್ಲಿ ಅಂತ ಹೇಳಿದ್ರು. ಅದು ಬಿಡ್ರಿ. ಮತ್ತೆ ನಾನು ಪ್ರೆಸ್ ಕಾನ್ಫರೆನ್ಸ್ ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಮತ್ತೆ ಪದೇ ಹೇಳ್ಬೇಕು, ಅವ್ರ ಮಿನಿಸ್ಟರ್ ಅವ್ರ ಮನೆಯವರು ಅಡ್ಮಿಟ್ ಆಗಿದ್ರು ಹಾಸ್ಪಿಟಲ್ನಾಗ, ಇನ್ನೊಂದು ಮೀಟಿಂಗ್ ಇತ್ತು ತಾಪದಾಗ, ಅಷ್ಟಾದ್ರೂ ಭೇಟಿ ಮಾಡಿಸಿದ್ರಿ, ಎಲ್ಲ ಆಗಿದೆ, ಅಷ್ಟಾದ್ಮೇಲೆ ಅವ್ರು ಬಿಟ್ಬಿಡ್ಬೇಕಾಗಿತ್ತು ಅಲ್ಲಿಗೆ. PPP ಮಾಡಿದ್ರೆ ಸರ್ಕಾರ ಮಾಡ್ತೀವಿ ನಾವು ಕುಡಿತೇನಪ್ಪ ಅನ್ನೋದು ಯಾಕೆ ಹೋರಾಟ? ಇದಾದ್ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಳೆಯಾಗಿ ಹೇಳಿದ್ದೀನಿ MP ಪಾಟೀಲ್ ಇವತ್ತು ಹೋಗ್ತೇನೆ ಫೈನಲಿ ಬಿಜಾಪುರದಲ್ಲಿ PPP ಕಾಲೇಜ್ ಇಲ್ಲ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಒಂದು ದಿವಸ ಅದ್ ಎಷ್ಟು ಸಾಧ್ಯ ಆಗ್ತದೆ ಬೇಗ ಅದನ್ನು ನಾವು ಮಾಡ್ತೀವಿ ಏನ್ರಿ. ಆಮೇಲೆ
ಬರೆದು ಕೊಡೋದು ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಇದು ಯಾರು ಕಲಿಸ್ಯಾರೋ ಗೊತ್ತಿಲ್ಲ ನನಗ. ನೀನು ಹೇಳಿ ಅಂತದು ಸರ್ಕಾರದಾಗ ಪದ್ಧತಿ ಇರಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1,000 ದಿನ ಪ್ರತಿ ದಿವಸ ರಾಜ್ಯದಾಗ 1,000 ಸ್ಟ್ರೈಕ್ ಆಗ್ತಾವ. ಅವ್ರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಡು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ಬೇಕಾಗ್ತದೆ. ಜಿಲ್ಲಾ ಮುಖ್ಯಮಂತ್ರಿ ಎಲ್ಲಾ ಕೆಲಸ ಬಿಟ್ಟು ಅವರೇ 365 ದಿವಸ ಹಂಗ ಇರಂಗಿಲ್ಲ ಪದ್ಧತಿ. ವಿಶ್ವಾಸ ಇಡ್ಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದಾರೆ, ನಾನು ಹೇಳಿದೀನಿ. ಅಷ್ಟೇ ಅಲ್ಲ, ಸಂಜೀವ್ ಅವ್ರ ಕೆಲಸ ಕೇಳಿದೀನಿ, ಎಲ್ಲರೂ ಕರೆ ಕೇಳಿದೀನಿ, ಬರ ಕೇಳಿದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ನೇ ಮಾಡಲಾಗುವುದು. ಆಯ್ತಾ? ಇರ್ಬೇಕೇನ ಸಿಎಂ ಕರೆಂಟ್ ಸ್ಟೇಟ್ಮೆಂಟ್ ಮಾಡ್ತೀವಿ, ಮುಗಿತು. ಸುರಾಜ್, ನೀನು ಆಕ್ಟಿವಿಸ್ಟ್ ತರ ಮಾತಾಡ್ತೀನಿ. ಸುಮ್ಮನೆ ಇದು ಹಣಕಾಸಿನ ಲಭ್ಯತೆ ಪ್ರಕಾರ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದಾರ. ಸುಮ್ಮನೆ ಭೂಮಿ ಪೂಜೆ ಸುಮ್ಮನೆ ಬಿಡ್ರಿ. ಇದೆಲ್ಲ ಡೋಂಟ್ ಪ್ಲೇ ಪಾಲಿಟಿಕ್ಸ್. ಯು ಬಿಗ್ ಎ ಪ್ರೆಸ್ ಮ್ಯಾನ್, ಯು ಡೋಂಟ್ ಪ್ಲೇ ಪಾಲಿಟಿಕ್ಸ್. ಪ್ಲೀಸ್, ಐ ಆಮ್ ಟೆಲಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ರಾಜ್ಯದಷ್ಟು ನಮ್ಮ ಸರ್ಕಾರದಾಗ ಮಾಡ್ಬೇಕು ನಮ್ಮ ಹೆಮ್ಮೆ ಇದೆ ಅಂತ ಮಾಡ್ತಾ ಇದ್ದೀನಿ. ಹೇಳ್ತಾ ಇದ್ದೀನಲ್ಲ, PPP ಇಲ್ಲ, ಸರ್ಕಾರದ ಆಗ್ತದೆ, ಮುಖ್ಯಮಂತ್ರಿಗಳು 4 ದಿವಸ ತಡ ಆಗ್ತದೆ, ಹಣಕಾಸಿನ ಲಭ್ಯತೆ ಮಾಡ್ತೀವಿ ಅಂತ ಹೇಳಿದ್ರೆ ಇಷ್ಟು ಕೂಡ ಭೂಮಿ ಪೂಜೆ ಮಾಡಿದ್ರೆ ಹೆಂಗ್ ಮಾಡ್ತಾರೆ? ನಾನು ನೀವು ಬರ್ತೀರಿ, ಟೆಂಡರ್ ಆಗಿಲ್ಲ, ಸುಡುಗಾಡ ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಆಗಿರ್ತೀವಿ ಮಾತಾಡ್ತೀವಿ. ನಾಳೆ ಅದು ಬರೀತೀರಿ, ನೀವೇ ಹೆಡ್ಲೈನ್ ಬರೀತೀರಿ. ಪ್ಲೀಸ್, ಭೂಮಿ ಪೂಜೆ ಬಿ ಸೆನ್ಸಿಬಲ್. ಯುನೆಸ್ಕೋ ತುಂಬಾ ಡಿಫರೆಂಟ್ ಆಗಿರ್ಬೋದು. 2